ಈ ಹಾಳ ಸುಂದ್ರಿಗೆ ಹೆಂಗಾರ ಮಾಡಿ ನಾನು ಕಾಟ ಕೊಡ್ಲೇಬೇಕು. ಕಾಟ ಕೊಡ್ತಿದ್ರೆ ಹೆಂಗ? ಆಕೆ ಬರೇ ಒದ್ದಾಡ್ಬೇಕ, ಹಾ ಬರೀ ಆಳ್ಬೇಕ, ಕಣ್ಣೀರ್ನ್ಯಾಗ ಕೈ ತೊಳಿಬೇಕಾಕಿ. ಅಲ್ಲ ನಮ್ಮನಿ ಬರೋ ಯೋಗ್ಯತೆ ಐತನಕ್ಕಿಗೆ? ಹಾ ಮುಳಾಗ ಅಲ್ಲ, ಈ ಸಸಿನ ಮದುವೆ ಮಾಡ್ಕೊಂಡು ಬಂದ ಮೇಲೆ ನಾನು ಅಕ್ಕಿನ ಬಿಟ್ಟಿಲ್ಲ, ಇನ್ನು ಅಕ್ಕಿನ ಬಿಡ್ತಾನೇನು? ಆಕಿನ ನೆರಳಿ ನೆರಳಿ ನರಕ ತೋರಿಸಿ ಸ್ವಲ್ಪ ದಿನ ನನ್ನ ಮಗ ಪಾರಿನ ಕರ್ಕೊಂಡು ಹೋಗೋಣ ಅಂದ್ರೆ ಆರಾಮ್ ಉಳ್ದಿದ್ಲು. ಆಕಿನ ಇಲ್ಲಿ ತಂದು ಬಿಟ್ಟು ನಮ್ಮನ್ನ ಅಲ್ಲಿ ಕರ್ಕೊಂಡು ಹೋದ. ನಾವು ಒಟ್ಟು ನೋಡ್ಲಿ, ನಾವು ಒಟ್ಟು ಮಾಡಿಕೊಡ್ಲಿ ಅಂತ ಹೇಳಿ. ಇನ್ನು ಈಕಿನ ನಾನು ಸುಮ್ಮನೆ ಬಿಡ್ತೇನೇನು? ಈಗ ಮೊಮ್ಮಗ ಹೋಗ್ಯಾನ ಪಾರಿನ್ಕ. ಈಕಿಗೆ ನಾನು ಸರಿಯಾಗಿ ಕಲಿಸ್ಬೇಕು. ಈಕಿ ನಮ್ಮ ಮನೆಗೆ ಮುಸ್ರಿ ತಿಕ್ಕಾಕ ಬರಾಕಂತ ಈಕಿ ನನ್ನ ಮೊಮ್ಮಗನ ಹೇಳ್ತಿ ಅಕ್ಕಳ. ಆಕಿ ಮಕ್ಕ ನೋಡೋದನ್ನ ಎಲ್ಲಿತ್ತು ಬಚ್ಚಳ ತೊಳಿಯೋಂಗೈತಿ ಮಸಡಿ. ಈಕೆ ನಮ್ಮ ಮನೆ ಸೊಸೆ ಆಗ್ತಾಳೇನು? ಆಕಿಗೆ ಇಲ್ಲೆಲ್ಲ ನಮ್ಮ ಹಳ್ಳಿಗೆ ಕರ್ಕೊಂಡು ಹೋಗಿ ಅಲ್ಲಿ ಚಂದಾಗ ಪಾಠ ಕಲಿಸ್ಬೇಕು. ಈಕಿಗೆ ಅಲ್ಲಿ ದಿನ ಹೊಲಕ್ಕೆ ಕಲಿಸೋದು, ಆಮೇಲೆ ಕಟ್ಟಿಗೆ ತರಂದ ಉರಿ ಹಚ್ಚಿ ಅಡುಗೆ ಮಾಡಕ್ಕೆ ಹಚ್ಚೋದು, ಇದನ್ನ ಮಾಡಿಸ್ಬೇಕು ಆಕಿಗೆ. ಇಲ್ಲಿ ಆರಾಮ್ ಗ್ಯಾಸ್ ಒಲೆ ಐತೆ, ಅದು ಹಿಂಗೆ ಟಕ್ ಅಂತ ಹಚ್ಚಿ ಕೊಡ್ದಂದ್ರೆ ಭಗ್ ಅಂತ ಉರಿ ಹತ್ತತಿ. ಆರಾಮ್ ಇದ್ರಾಗ ಅಡುಗೆ ಮಾಡಕ್ಕೆ ಚಲೋ ಆಗ್ಬಿಟ್ಟತೆ ಆಕಿಗೆ. ಹಾಂ ಇದೇನು ಮನೆ ಪಳ 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 ಹೊಳಿತತೆ? ಇದೇನು ಮನೆ ಪಳ 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 ಹೊಳಿತತಿ? ಇದೇನು ಒಂದು ಸಲ ಒರೆಸಿರೋ ಸಾಕು. ಆ ಮನೆ ಸಾರಸೋರಾಗ ಆಕೆ ನಡ ಬಿದ್ದು ಹೋಗಿರ್ಬೇಕು. ಅದಕ್ಕೆ ಊರಿಗೆ ಹೋಗು ಪಿಲ್ಯಾನ ಹಾಕ್ಯಾನ. ಹಾಂ ಎಲ್ಲರನ್ನೂ ಒಪ್ಪಿಸ್ಕೊಂಡ ಊರಿಗೆ ಕರ್ಕೊಂಡು ಹೋಗಿ ಆ ಹಳ್ಳಿಯಾಗ ಈಕಿನ ಬಿಸಾಕಿ ಆ ದೊಡ್ಡ ಮನ್ಯಾಗ ಈಕಿ ಮಾಡೋರಾಗ ಅಯ್ಯೋ ಇವ್ರ ಮನೆ ಸಹವಾಸನ ಬ್ಯಾಡ ಅಂತೇಳಿ ಬಿಟ್ಟು ಹೋಗ್ಬೇಕೀಕಿ. ಮುಸ್ರಿ ತಿಕ್ಕಾಕಿ, ಈ ಮುಸ್ರಿ ತಿಕ್ಕಾಕಿ ಮಗಕ್ಕೆ ನನ್ನ ಮೊಮ್ಮಗ ಬೇಕೇನು? ಎಂಥ ಅಪರಂಜಿ ನನ್ನ ಮೊಮ್ಮಗ, ನೋಡಾಗ ಹೀರೋ ಹೀರೋ ಹ್ಯಾಂಡ್ಸಮ್ ಹೀರೋ ಇದ್ದಂಗೆ ಅದಾನ. ಈಕಿ ಮುಸ್ರಿ ತಿಕ್ಕಾಕ ಹೋಗಿ ನನ್ನ ಮೊಮ್ಮಗನ ಬುಟ್ಟಿಗೆ ಹಾಕ್ಸ್ಕೊಂಡಾಳ. ಅಯ್ಯೋ ಶಿವನ, ನಾನಿದ್ರ ಬಿಡವಲ್ಲೆ. ಹಾಂ ವೈನಿ ಏನ್ರಿ ಇಲ್ಲಿ ನಿಂತ್ಕೊಂಡು ಒಬ್ಬರ ಮಾತಾಡ್ತೀರಿ? ಏನೋ ಒಬ್ಬೊಬ್ರ ಅನ್ನಕತ್ತಿದ್ರಿ, ಏನಾಯ್ತು? ಅಲ್ಲ ಸೋಮ, ನಮ್ಮ ಕ್ರೀಶ್ಗ ಆ ಮುಸ್ರಿ ತಿಕ್ಕಾಕಂತ ನನಗಿದೀನಿ ಯಾಕೋ ಒಪ್ಪಕ್ಕೆ ಆಗವಲ್ತಪ್ಪ. ಅದಕ್ಕೆ ತಲೆ ಕೆಟ್ಟಂಗೆ ಆಗ್ಬಿಟ್ಟದ ಸೋಮ. ಅದಕ್ಕೆ ನೀನು ಏನಾದ್ರೂ ಸಹಾಯ ಮಾಡ್ತೀಯ ನನಗೆ? ಆಕಿ ಈ ಮನೆಯಿಂದ ಓಡ್ ಹೋಗ್ಬೇಕು ನೋಡು. ಹಂಗೆ ನಾವು ಆಕೆಗೆ ಕಾಟ ಕೊಡ್ಬೇಕು. ನೀನು ನನಗೆ ಜೊತೆಯಾಗಿ ನಿಲ್ತೇನು? ಅಲ್ಲ ವೈನಿ, ನೀವು ಕೇಳೋದು ಹೆಚ್ಚು, ನಾನು ಮಾಡೋದು ಹೆಚ್ಚು. ನೀವು ಕೇಳಿದಕ್ಕೆ ಇಲ್ಲ ಅನ್ನಕ್ಕೆ ಬರ್ತದೇನ? ನನಗೂ ಯಾಕೋ ಆ ಹುಡುಗಿ ನಮ್ಮ ಮನೆಗೆ ಒಪ್ಪಂಗಿಲ್ಲ ಅಂತ ಅನಿಸತಿ. ನಾನು ನನ್ನ ಮಗಳನ್ನ ಕ್ರಿಶ್ ಮದುವೆ ಮಾಡಿಕೊಡ್ಬೇಕಂತ ಅನ್ಕೋನಿ. ಆದ್ರೆ ಕ್ರಿಶ್ ನೋಡಿದ್ರೆ ಆ ಮುಸುರು ತಿಕ್ಕಕಿನ ಮನೆಗೆ ಕೆಲ್ಸಕ್ಕೆ ಬರೋಕಿನ ಮದುವೆ ಆಗ್ಯಾನಂದ್ರೆ ನನಗೆ ಯಾಕೋ ಇದನ್ನ ನನಗೂ ಅರ್ಗಿಸ್ಕೊಳಕ್ಕಾಗತ್ತಿಲ್ಲ. ಆಕಿನ ಮನೆಯಿಂದ ಓಡಿಸಿ ಅವಂಗೆ ಡೈವರ್ಸ್ ಕೊಡಿಸಿ ನಾವು ನನ್ನ ಮಗಳನ್ನ ಅವ್ನು ಕೊಟ್ಟ ಮದುವೆ ಮಾಡ್ಬೇಕಂತ ಅನ್ಕೊಂಡೀನಿ. ಹೆಂಗಾದ್ರೂ ಮಾಡಿ ನೀನ ಇದಕ್ಕೆ ಮುಂದೆ ನಿಂತ ಹೆಂಗಾರ ಮದುವೆ ಆಗೋಂಗೆ ಮಾಡ್ವೈನಿ. ಹೌದಾ? ಮತ್ತೆ ಹೇಳಿದ್ರೆ ಚಲೋ ಇತ್ತು ನೋಡಪ್ಪ. ಈಗ ಹೇಳಾಕತ್ತಿದ್ದಿ ನೀನು, ಏನೇನೋ ಮಾಡಕ್ಕೆ ಬರ್ತಿತ್ತು. ಸರಿ ತಗೋ, ಹೆಂಗೋ ಈಗಿನ ಓಡಿಸೋ ಪ್ಲ್ಯಾನ್ ಮಾಡತ್ತಲ್ಲ. ಅಲ್ಲ ಈಗ ಹಳ್ಳಿಗೆ ಕರ್ಕೊಂಡು ಹೋಗಿ ಓಡಿಸೋದು ಹೆಂಗೈತೆ ಐಡಿಯಾ? ಚಲೋ ಐತಲ್ಲ? ಇಲ್ಲಿದ್ರೆ ಈಕಿ ಸುಮ್ಮನೆ ಇರಂಗಿಲ್ಲ. ಹಾಂ ಅಲ್ಲಿದ್ರೆ ಇಲ್ಲೇನು ಕೆಲಸ ಜಾಸ್ತಿ ಆಗಂಗಿಲ್ಲಪ್ಪ. ಅಲ್ಲೆಲ್ಲ ಮಾಡೋದಲ್ಲ, ಹೊಲಕ್ಕೆ ಹೋಗ್ಬೇಕು, ಕಟ್ಟಿಗೆ ತರಕ್ಕೆ ಹೋಗ್ಬೇಕು, ಗುಡ್ಡಕ್ಕೆ ಅಂತಲ್ಲೆಲ್ಲ ಕಳ್ಸೋಕ್ಕಾಕತಿ. ಆಮೇಲೆ ನೀರೊಲಿ ಮಾಡಕ್ಕೆ ಹೊರಗೆ ಎಲ್ಲ ಮಾಡೋಕ್ಕಾಕತಿ. ದೊಡ್ಡ ಮನೆ ಕಸ ಹೊಡೆದ, ಅಂಗಳ ಕಸ ಹೊಡೆದ, ಎಲ್ಲ ಸಾರಿಸಿ ಒರಿಸಿ ಗುಡಿಸಿ ಮಾಡ್ರಾಗ ಅಂದ್ರೆ ನೆಗೆದು ಬಿದ್ದು ಕಾಳಕಿ. ಹಾಂ ಅದಕ್ಕೆ ಅಲ್ಲಿ ಕರ್ಕೊಂಡು ಹೋಗೋಣ ಏನಕ್ಕೆ? ವೈನಿ ಎಲ್ಲ ಸಪೋರ್ಟ್ ನಾನು ನಿಮ್ಗೆ ಕೊಡ್ತೇನೆ. ನಿಮ್ಗೆ ನೀವು ಹೇಳಿದಂಗೆ ನಾನು ಕೇಳ್ತೇನೆ. ಏನು ಮಾಡತ್ತಲ್ಲ ಇಬ್ರು? ಏನು ಮಾಡತ್ತೀವ ಸೋಮು? ಅಲ್ಲ ಅವಾಗಿಂದ ನೋಡಕತ್ತೇನು ಇಬ್ರು ಏನೋ ಮಾತಾಡಕ್ಕೆ ಹತ್ತೀರಿ, ಎದ್ರ ಬಗ್ಗೆ ಮಾತಾಡತ್ತೀರಿ? ನಂಗೆ ಒಂದ್ಸಲ ಹೇಳ್ರಲ್ಲ. ಅಯ್ಯೋ ಎದ್ರ ಬಗ್ಗೆ ಮಾತಾಡನ್ರಿ? ಅದ ಆಕಿ ಬಂದಾಳಲ್ಲ ಬಾಂಡೆ ತಿಕ್ಕಾಕಿ, ಆಕಿನ ಹೆಂಗೆ ಇಲ್ಲಿಂದ ಓಡಿಸೋನು ಅಂತ ಯೋಚನೆ ಮಾಡೋದಿದ್ದು. ಹೆಂಗೋ ನಮ್ಮ ಕ್ರೀಶ್ ಅಂತೂ ಪಾರಿನ್ಗೆ ಹೋದ, ಇನ್ನು ಮನ್ಯಾಗ ನಾವು ಅಲ್ಲಿರಾರ. ಅದಕ್ಕೆ ಆಕಿನ ಇಲ್ಲಿಂದ ಎತ್ತಂಗಡಿ ಮಾಡಿಸ್ಬೇಕಂತ ಅನ್ಕೊಂಬಿಟ್ಟೆನ. ಇದಕ್ಕೆ ನೀವೇನಂತೀರಿ? ನೋಡು, ಅವ್ರಿಬ್ರು ಪ್ರೀತಿ ಮಾಡಿ ಮದ್ವೆ ಆಗಿದಾರ. ಈಗ ಏನು ಮಾಡಕ್ಕಾಕತಿ? ಆಕಿನ ಯಾಕೆ ಓಡಿಸ್ತಾನಂತಿದಿ? ಇರ್ಲಿ ಬಿಡಲ್ಲ, ಇಷ್ಟಪಟ್ಟವ್ರನ್ನ ದೂರ ಮಾಡಬಾರ್ದು. ಈಗ ಅವ್ನು ಬಿಟ್ಟು ಹೋಗಾಕ ಎಷ್ಟೆಲ್ಲ ಕಷ್ಟಪಡತ್ತಿದ್ದಲ್ಲ. ಹಾಂ ಯಾಕೆ ನಾವು ಅವ್ರನ್ನ ದೂರ ಮಾಡಕ್ಕೆ ನೋಡಬೇಕು? ಯಾವುದೋ ಹುಡುಗಿನಾದ್ರೂ ಮದುವೆ ಮಾಡೋದು ಕಾರಣನಲ್ಲ ಅಂತದ್ರಾಗ ಇದ ಹುಡುಗಿನ ಮದುವೆ ಹೇಳ್ಬಿಡು, ಏನಾಯ್ತು? ನನಗೆ ಆಕಿ ಜರ ಇಷ್ಟನೇ ಇಲ್ಲ, ನನಗಾಕಿ ಬೇಡ. ಅಲ್ಲ ನಮ್ಮ ಮನೆಗೆ ಸೊಸೆ ಆಗಕ್ಕೆ ಎಲ್ಲರೂ ಹಿಂತಾರ ಬೇಕೇನು? ಆಕಿನ ಹಳ್ಳಿ ಆಕಿನ ಕರ್ಕೊಂಬಂದು ಸಣ್ಣ ಬಡವ್ರ ಆಕಿನ ಬಡವ ಮನೆ ಆಕಿನ ಕರ್ಕೊಂಬಂದು ಮದುವೆ ಆದ. ಈಗ ನೋಡಿದ್ರೆ ಇವನು ನಮ್ಗೆ ಹಿಂಗೆ ಕಾಟ ಕೊಡ್ತಾರೇನು ಇವರು? ಅಲ್ಲ ಆ ಮಗ ನೋಡಿದ್ರೆ ಹಂಗೆ, ಈ ಮೊಮ್ಮಗ ನೋಡಿದ್ರೆ ಹಿಂಗೆ. ಅವ್ನು ನೋಡ್ರೆ ಬಡವ್ರ ಹುಡುಗಿನ ಮದುವೆ ಮಾಡ್ಕೊಂಡು ಬಂದ, ಏನು ವರದಕ್ಷಿಣೆ ವರೋಪಚಾರ ಇಲ್ಲದ. ಇವ್ ನೋಡಿದ್ರೆ ಬಾಂಡೆ ತಿಕ್ಕಾಕಿನ ಮದುವೆ ಆದ.
ಇವನು ಹಂಗೆ ಆದ. ನಮಗೆಲ್ಲ ಇಂಥವ ಗಂಟು ಬಿದ್ದವೇನು? ಅಪ್ಪನಂತ ಮಗ, ಮಗನಂತ ತಾಯಿ ಅಂತ ಮಗಳು ಅನ್ನೋ ಹಂಗೆ ಆಗಿಬಿಟ್ಟತಿದು. ನೂಲ್ನಂತ ಸೀರೆ ಏನು ಮಾಡ್ಬೇಕು ನನಗಂತ ಒಂದು ತಿಳಿವಾಗ್ತು ನೋಡ್ರಿ. ಅದಕ್ಕೆ ನಮ್ಗೆ ಆಕೆ ಬೇಡ ಅಷ್ಟ. ಆಕೆ ಈ ಮನೆ ಬಿಟ್ಟು ಹೊರಗೆ ಕಳಿಸ್ಬೇಕು. ನಾವು ಹೆಂಗಾರ ಮಾಡ್ಯಾಕಿನ ಈ ಮನೆ ಬಿಟ್ಟು ಮಾತ್ರ ಹೊರಗೆ ಕಳಿಸ್ಲೇಬೇಕು. ಇದಕ್ಕೆ ನೀವು ಸಪೋರ್ಟ್ ಮಾಡ್ತೀರಿ ಅಂತ ಅನ್ಕೊಂಡಿನಿ. ನೀವೇನಾದರೂ ಇದಕ್ಕೆ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕು. ಅದನ್ನು ಬಿಟ್ಟು ನೀವು ಆಕೆನ ಕಳ್ಸೋದು ಬೇಡ, ಆಕೆ ಇರಲಿ ಹಂಗೆ ಹಿಂಗೆ ಅಂತೆಲ್ಲ ಏನು ಅನ್ನೋ ಹಂಗಿಲ್ಲ. ಇವಾಗ ಹೇಳಕತ್ತ ನಾನು ನಿಮಗೆ. ಅಲ್ಲ ನಿಮಗೇನು ಹುಡುಗಿ ಏನು ಕಣ್ರಿ? ಅಲ್ಲ ಅವರಪ್ಪ ಇಲ್ಲ ಅವರವ್ವ ಇಲ್ಲ, ಯಾರ ಮನೆಗೆ ಒಂದು ಗೀಟನ ಬಂದಿಲ್ಲ. ಹಾಂ ಅಂತದ್ರಾಗ ಆಕೆ ನಾವು ಈ ಮನೆಗೆ ಇಟ್ಕೊಂಡು ಏನು ಮಾಡೋಣ? ವರದಕ್ಷಿಣೆ ಇಲ್ಲ, ವರೋಪಚಾರ ಇಲ್ಲ. ನಮ್ಮ ಇಂಥ ಮನೆಗೆ ಒಂದಿಟ್ಟು ಚಂದನ ಹುಡುಗಿ, ಚಲೋ ಹುಡುಗಿ, ದೊಡ್ಡ ಮನೆ ಹುಡುಗಿನ ಮದುವೆ ಮಾಡ್ಕೋಬೇಕಂತಂದ್ರೆ ಬರೀ ನಮಗೆಲ್ಲ ಇಂಥವು ಗಂಟು ಬೀಳ್ತಾವು. ಅದಕ್ಕೆ ನನಗರಾಗಿ ಜರ ಇಷ್ಟನೇ ಇಲ್ಲ ನೋಡಪ್ಪ. ನಾನು ಇವಾಗ ಹೇಳಾಕತ್ತಾನೆ. ಆಕೆ ಮನೆಗೆ ಇರ್ತಾನಂದ್ರೆ ನಾನು ಮನೆ ಬಿಟ್ಟು ಎಲ್ಲಾರ ಹೋಗ್ಬಿಡ್ತಾರೆ ಕಡೆ ದೇಶಾಂತರ. ಅಲ್ಲ ರೀ, ನಿನಗೇನಾಯ್ತು? ಅಲ್ಲ ಶಾಂತವ, ನೀನು ಹಿಂಗಿಲ್ಲ ಅಂತ ನಾನು ಅನ್ಕೊಂಡಿರ್ತಿಲ್ಲ ಬಿಡು. ಭಾರಿ ಆತು ಬಿಡು. ಅಲ್ಲ ಇಂಥ ಪರಿ ಯಾಕೆ ಸಿಟ್ ಮಾಡ್ಕೊಂಡಿದ್ದೆ ಹುಡುಗಿ ಮೇಲೆ? ಒಂದಿಟ್ಟು ಯೋಚನೆ ಮಾಡಿ ನೋಡಲ್ಲ. ನಮಗೂ ಒಂದು ಹೆಣ್ಮಗಳು ಇದ್ದಿದ್ರೆ ಹಿಂಗೆ ಮಾಡ್ತಿದ್ದೆ ನೀನು. ಹೆಣ್ಮಗಳ? ಯಾಕೆ ನಮ್ಮ ಹೆಣ್ಮಗಳಿಲ್ಲೇನು? ಯಾಕೆ ನಾವು ಮದುವೆ ಮಾಡ್ಕೊಟ್ಟಿಲ್ಲೇನು? ಆಕೆ ಹಂಗೆ ಮಾಡ್ದೇನ? ನಮ್ಮ ಮಗಳು ಅದಾಳು. ಅಲ್ಲ ನಿನಗೆ ನಮ್ಮ ಮಗಳು ಇದ್ದಂತ ಆಸವಾತನ? ನಾನು ಹೇಳಿದ್ದು ಮಗಳಲ್ಲಂದ್ರೆ ಹಂಗೆ ಹೇಳಿಲ್ಲ. ಮಗಳು ನಾವು ಬಡವರಿದ್ದ ನಮ್ಮ ಮಗಳು ಹಿಂಗೆ ಪಿರುತಿ ಮಾಡಿ ಕೆಲಸ ಮಾಡಕ್ಕೆ ಹೋಗಿ ಪ್ರೀತಿ ಮಾಡಿ ಮದುವೆ ಆಗಿದ್ರೆ ನೀನು ಸುಮ್ಮನೆ ಇರ್ತಿದ್ದೆ ಇಲ್ಲ ಅಂತ ಕೇಳಾಕತ್ತಿದ್ನಿ. ನಮ್ಮ ಮಗಳಿಗೆ ಅಲ್ಲಿ ಎಲ್ಲ ಮಾತಾಡಲ್ಲ, ಅಷ್ಟೇ ಸಾಕು ನಮಗೆ. ಅಯ್ಯ ಜಗ್ಗೆ ರೊಕ್ಕ ಕೊಟ್ಟು ಮದುವೆ ಮಾಡ್ಯವು. ವರದಕ್ಷಿಣೆ ಎಷ್ಟು ಇಸ್ಕೊಂಡಾರ ನೋಡ್ರಿ. ಇಲ್ಲ ಮತ್ತು ಆರಾಮ್ ಇಟ್ಕೊಳ್ಳೋದು ಏನು ಮಾಡ್ತಾರೆ? ಆರಾಮ್ ಇಟ್ಕೋದ್ರೆ ನಾನು ಬಿಟ್ಟ ನೀನು ಹೋಗಿ ತಿರುಗಾಡಿ ಬರ್ತಾನೆ ಅವ್ರನ್ನ. ರೊಕ್ಕ ನೋಡಿ ಹಂಗೆ ಇಸ್ಕೊಳ್ಳೋದು. ಮತ್ತು ಆರಾಮ್ ಇಟ್ಕೊಳ್ಳಿಲ್ಲ ಅಂದ್ರೆ ಯಾರು ಕೇಳ್ತಾರ? ಅಯ್ಯೋ ಮಮ್ಮಿ ಅದು ಬಂದಾರೆ ಅಂತ ನಾನು ಹೋಗಿ ಮಮ್ಮಿನದು ಮಾತಾಡ್ಸ್ಕೊಂಡು ಬರಬೇಕು. ಎಷ್ಟು ದಿನ ಆಯಿತು ಮಮ್ಮಿ ಪಾಪ ನೋಡಿ. ನಾನು ಭಾಳ ದಿನ ಆಗೈತಿ ಅವ್ರನ್ನ ನೋಡಿ. ನನ್ನ ಕಷ್ಟಗಳನ್ನ ಏನು ನಾನು ಅವ್ರ ಮುಂದೆ ಹೇಳ್ಕೊಂಡೇ ಇಲ್ಲ. ಆದರೆ ಇವಾಗ ಹೇಳಂಗಿಲ್ಲ. ಸ್ವಲ್ಪ ದಿನ ಅಲ್ಲೇ ಇದ್ದ ಆಮೇಲೆ ಹೇಳ್ತಾನು. ನನ್ನ ಗಂಡ ನಮ್ಮ ಅತ್ತಿ ಮಾವ ಎಷ್ಟು ಕಷ್ಟ ಕೊಡಕತ್ತಾರ ಅಂತೇಳಿ ಹೇಳ್ಬೇಕು ನಾನು. ಅದು ನಮ್ಮ ಮಾವ ಸತ್ತೋಗ್ಯಾನ. ಈ ಸಣ್ಣ ಮಾವ ಬಂದು ನನಗೆ ಕಾಟ ಕೊಡಕತ್ತಾರಂತ ಹೇಳ್ಬೇಕು ಮಮ್ಮಿಗೆ. ಎಷ್ಟು ಕಾಡ್ತಾರ ಅವ್ರು ನನಗಲ್ಲಿ ಇರೋಕೆ ಆಗಲ್ದು ಜರಾನು. ನಾನು ಅದಕ್ಕೆ ಬಂದ್ಮೇಲೆ ಈಗ ಹೋಗಿ ಹೇಳಿರ ಪಾಪ ಈಗಾರ ಬಂದಾರ ಅವ್ರಿಗೆ ನೆಮ್ಮದಿ ಇಲ್ದಂಗೆ ಆಗ್ತೈತಿ. ಅದಕ್ಕೆ ಸ್ವಲ್ಪ ದಿನ ಆದ್ಮೇಲೆ ಹೇಳ್ತಾನೆ. ಅಲ್ಲಿ ಗಂಟ ಸುಮ್ಮನೆ ಇರ್ತಾನೆ. ಅಯ್ಯೋ ನೋಡು, ಒಬ್ಬರಿಗೆ ನಾವು ಕೆಟ್ಟದ್ದು ಬಲ್ಸಕ್ಕೆ ಹೋದ್ರೆ ನಾಳೆ ನಮ್ಮ ಮಗಳಿಗೂ ಕೆಟ್ಟದಾಕತಿ. ನೀನು ಯೋಚನೆ ಚಲೋ ಯೋಚನೆ ಮಾಡು ಶಾಂತಕ್ಕ. ಅಂದ್ರೆ ಏನು ನನ್ನ ಮಗಳ ಜೀವನ ಹಾಳು ಮಾಡ್ಬೇಕಾರೆ ಕೊಡ್ರ? ನಿಮ್ಮ ಬಾಯಿಂದ ನನ್ನ ಮಗಳದು ಹಂಗಾಗಿತ್ತು. ಮತ್ತು ಎಲ್ಲಿದು ಸಾಬರಿ ಬಾರಿ ಅದಾರ ನೀವು. ವರದಕ್ಷಿಣೆ ಅಷ್ಟೆಲ್ಲ ಕೊಟ್ಟು ಮದುವೆ ಮಾಡೇವು ನಾವು. ಹಂಗೆ ಮದುವೆ ಮಾಡ್ಕೊಂಡು ಹೋಗ್ಯಾರ ಏನಾರ ಕಾಟ ಕೊಡಕ್ಕೆ? ಅಯ್ಯೋ ನಾನೇನ ಹಂಗೆ ಹಾಕತ್ತಂತ ಹೇಳಿಲ್ಲವ ಶಾಂತವ. ನಾನು ಏನಂತ ಹೇಳಿದ್ನಿ ಅಂದ್ರೆ, ನಾವು ಒಬ್ರಿಗೆ ನರಕ ತೋರ್ಸಕತ್ರ ದೇವರು ನಮಗೂ ರಿಟರ್ನ್ ನರಕನ ತೋರಿಸ್ತಾನೆ. ಅದು ನಮಗಾಗಿರ್ಬೋದು, ಇಲ್ಲ ನಮ್ಮ ಮಕ್ಕಳಿಗೆ ಆಗಿರ್ಬೋದು, ಇಲ್ಲ ನಮ್ಮ ಮಕ್ಕಳಿಗೆ ಆಗ್ಬೋದು. ಅದಕ್ಕೆ ಹೇಳಾಕತ್ತೆ ನಾನು, ಒಬ್ಬರಿಗೆ ಕಷ್ಟ ಕೊಡಕ್ಕೆ ಹೋಗ್ಬಾರ್ದು. ಒಬ್ಬರಿಗೆ ನಾವು ಚಲೋನ ಮಾಡ್ಬೇಕವಾ. ಒಬ್ರಿಗೆ ಚಲೋ ಮಾಡ್ರಿ, ಒಬ್ರಿಗೆ ಚಲೋನ ಆಕತಿ. ಮಮ್ಮಿ ಮಮ್ಮಿ ಅಯ್ಯೋ ನಮ್ಮ ಪ್ರೇಮ್ ಬಂದಂಗದಾಳ. ಅಯ್ಯೋ ನೀವು ಅನುಗುಣದಂದ್ರೆ ನನ್ನ ಮಗಳ ಬಂದಲ್ಲ. ಪ್ರೇಮಿ ಬಾರವಾ, ಇಲ್ಲಿ ಹಾಲ್ನಾಗದವ. ಮಮ್ಮಿ ಹೆಂಗದರಿ ಮಮ್ಮಿ? ಆರಾಮದರೇನು? ಅಪ್ಪ ಆರಾಮದಾರ? ಚಿಕ್ಕಪ್ಪ ಆರಾಮದಾರ? ಅಯ್ಯೋ ನಾವು ಆರಾಮದವು. ನಾ ಬರಕೊಡ್ದಂದ್ರೆ ಬಂದಿಲ್ಲೇ ನಿನ್ನೆಲ್ಲ ಬಂದವು. ಫೋನ್ ಐತಿ ಹೇಳಂತ ಹೇಳಿದ್ನಿ ನಿಮ್ಮ ಅತ್ತಿಗೆ. ಅದಕ್ಕೆ ಹೇಳಿದ್ಲನ? ಹ್ಞೂ ಮಮ್ಮಿ, ಅದಕ್ಕೆ ಫೋನ್ ಮಾಡಿದ್ರು. ಮಮ್ಮಿ ಪಪ್ಪ ಬಂದಾರ ಬಾ ಬಾ ಒಂದೆರಡು ದಿನ ಇದ್ದು ಹೋಗಂತೆ ಅಂತ ಹೇಳಿ. ಅದಕ್ಕೆ ನಾನು ತಟ್ಟಂತ ಓಡಿ ಬಂದ್ಬಿಟ್ಟೆ. ನಿಮ್ಮನೆ ಎಷ್ಟು ದಿನ ಆಗಿತ್ತು ನೋಡ್ಬೇಕಂತ ಅಲ್ಲಿಂದ ಅದಕ್ಕೆ ಓಡ್ಬಿಡು ಬನ್ನಿ. ಗೊತ್ತೇನು? ಅಲ್ಲ ಮತ್ತೆ ಅಂದ್ರೆ ಬರಲಿಲ್ಲೇನು? ನೀನೊಬ್ಬಾಕಿ ಬಂದ್ಯಾ? ಅಯ್ಯೋ ಇವಾಗ ಹೇಳೋದು ಬೇಡ. 2 ದಿನ ಬಿಟ್ಟು. ಅಯ್ಯೋ ಮಮ್ಮಿ ಅವ್ರಿಗೆ ಕೆಲಸ ಜಾಸ್ತಿ ಇತ್ತು, ಅದಕ್ಕಾಗಿ ಬರೋಕ್ಕಾಗಲಿಲ್ಲ. ಅದು ನಿಮ್ಮಿದ್ದಾಗ ಮಾವು ಬೇರೆ ತೀರ್ಕೊಂಬಿಟ್ಟ. ಈಗ ಮೈ ನಡೆಸೋದು ಕಷ್ಟ ಭಾಳ ಆಗಿತ್ತು. ಅದಕ್ಕಾಗಿ ಇವರು ಮತ್ತು ಹೊಲದಾಗ ಚಿಕ್ಕ ಮಾವನ ತಂದ ಇಟ್ಟಾರ. ಇದನ್ನೆಲ್ಲ ತಾವು ನೋಡ್ಕೋತಾರೆ. ಓ ಹೌದಾನ? ಸರಿ ಸರಿ ಆದ. ಆರಾಮದಿಲ್ಲವ ನೀನು? ನಾವೆಲ್ಲ ಆರಾಮದವ. ಹಾ ಮಗಳ, ನಾವು ಆರಾಮದು. ನೀ ಆರಾಮದಿನ? ಮಮ್ಮಿ ನಿನ್ನ ಇಷ್ಟು ದಿನ ಬಿಟ್ಟಿದ್ದಕ್ಕೆ ಎಷ್ಟು ಬೇಜಾರಾಗತ್ತಿತ್ತು ಗೊತ್ತೇನ? ಯಾವಾಗ ನೋಡ್ತೇನೋ ಅಂತ ಅನ್ನಕತ್ತಿದ್ನಿ. ಭಾಳ ದಿನ ಆಯ್ತು ನೀನು ನೋಡುವಂಗಾಗಿತ್ತು ನನಗೆ. ಅಂದ್ರೆ ನನ್ನ ಮಗಳಿಗೆ ಏನರ ತ್ರಾಸ ಆಗತ್ತೇನ? ನೋವಾಗತ್ತೋ? ಇಲ್ಲಾಂದ್ರೆ ನನ್ನ ಮಗಳ ನನ್ನ ಬಗ್ಗೆ ಇಷ್ಟು ಯೋಚನೆ ಮಾಡಂಗಿಲ್ಲ. ಅಲ್ಲಿ ಆರಾಮಾಗಿದ್ರೆ ಏನೋ ಆಗೈತಿ, ಕೇಳ್ಬೇಕು. ಅಯ್ಯೋ ಯಾಕವ? ಅಲ್ಲ ಊರಾಗಿದ್ರೆ ನೀನು ಬರ್ತಿದ್ದೇನ? 2 ದಿನ ಬಂದು ಹೋಗ್ತಿದ್ದಿ. ಇಲ್ಲ ಮಮ್ಮಿ, ಆದರೂ ನನಗೆ ನೀನು ಬಿಟ್ಟಿದ್ದಕ್ಕೆ ಎಷ್ಟೆಲ್ಲ ನೋವಾಗಿದ್ದು ಗೊತ್ತೇನು? ನನಗೆ ಯಾವಾಗ ಮಮ್ಮಿ ಬರ್ತಾಳ ನಾನು ಯಾವಾಗ ನೋಡ್ತೀನಿ ಅನ್ನೋಂಗಾಗಿತ್ತು. ನೀನು ಬಂದೆಲ್ಲ ನನಗದ ಖುಷಿ ಆಯ್ತು ಮಮ್ಮಿ.
ಏ ಸುಂದ್ರಿ ಸುಂದ್ರಿ ಬಾಯಿಲಿ. ಮಮ್ಮಿ ಯಾರೀ ಸುಂದ್ರಿ? ಮನೆ ಕೆಲಸದಾಕ್ಯಾ? ಒಂಥರ ಮನೆ ಕೆಲಸದಾಕೆ. ಹಾ ಜಮ್ಮ, ಏನಾದ್ರೂ ತರ್ಬೇಕಾ? ನೀರದು ಏನಾದ್ರೂ ಬೇಕಾಗಿತ್ತಾ ಅಜ್ಜಮ್ಮ? ಬಾಯಿಲಿ ಹೇಳಿ ಅಜ್ಜಮ್ಮ, ಏನಾಗಬೇಕಾಗಿತ್ತು? ಅಯ್ಯೋ ಪ್ರೇಮ, ಯಾವಾಗ ಬಂದಿ? ಆರಾಮದೇನು? ಹ್ಞೂ ಅದ್ಗಿ ಆರಾಮದೇನ. ನೀವು ಆರಾಮದಿರ್ಯಾ? ನಿಮ್ಮನ್ನು ನೋಡಿ ಎಷ್ಟು ದಿನ ಆಗಿತ್ತು. ನಾನು ಯಾವಾಗ ನೋಡ್ತೀನೋ ಅಂತ ಅನ್ಕೊಂಡಿದ್ನಿ.